ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶುನಂದು ಯೂಟ್ಯೂಬ್ ಚಾನಲ್. ಇವತ್ತು ನೈಟ್ 12:56, ಇನ್ನು 4 ಮಿನಿಟ್ಸ್ ಹೋದರೆ 1 o'clock ಆಗುತ್ತೆ. ಸೊ ನಾನು ಈ ಟೈಮಲ್ಲಿ ಏನು ಮಾಡ್ತಾಯಿದ್ದೀನಿ ದೆವ್ವ ಥರ ಕೂತ್ಕೊಂಡು ಅಂದರೆ, ನೋಡಿ ನಮ್ಮ ಅಕ್ಕ ಏನೋ ಮಾಡ್ತಾವಳೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಫುಲ್ಲು ಬರೀತಾವಳೆ. ಇದು ಏನಕ್ಕೆ ಬರೀತಾ ಇದ್ದಾಳೆ ಅಂದರೆ, ನಾಳೆ ಬಂದುಬಿಟ್ಟು ಸ್ಯಾಟರ್ಡೇ, ಡೇಟ್ ಮರ್ತೋಗ್ಬಿಟ್ಟಿದ್ದೀನಿ, ಹೇಳ್ತೀನಿ. 12 రేపు 13 కదా. ఓ 12 o'clock అయిపోయాయి కదా, సారీ ಗೈಸ್. ನಾಳೆ ಅಂದರೆ 12/4ಗೆ 2025 ಹನುಮಾನ್ ಜಯಂತಿ ಅಲ್ವಾ, ಅದ್ರ ಜೊತೆ ಪೌರ್ಣಮಿ ಎರಡು. ಅದು ಬಂದುಬಿಟ್ಟು ಮುನೀಶ್ವರನಿಗೆ ಶ್ರೇಷ್ಠ ಅಂತೆ. ನಮ್ಮ ಅಕ್ಕ ಅದಕ್ಕೆ ಹಾರ ಮಾಡ್ತಿದ್ದಾರೆ ಏನು ಹನುಮನಿಗೆ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ನಮ್ಮ ಅಕ್ಕ ಕೆಲಸ ಮಾಡ್ತಾಯಿದ್ದೆ ಅಂದರೆ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡ್ತಾಯಿದ್ದೆ. ಅವಳಿಗೆ ಕಂಪ್ನಿ ಕಟ್ಕೊಂಡು, ಯಾಕಂದರೆ ನಾನು ಕಾಲೇಜಿಂದ ಬಂದಿದ್ದ ತಕ್ಷಣ ಬಿತ್ಕೊಂಡಿದ್ದೆ ಚೆನ್ನಾಗೆ. ಎದ್ದೆ, ತಿಂದೆ, ಸ್ವಲ್ಪ ಕೆಲಸ ಇತ್ತು, ಹೋಗಿ ನೋಡಿಕೊಂಡು ಮಾಡ್ಕೊಂಡು ಬಂದೆ. ಕೂತ್ಕೊಂಡು ರೀಲ್ಸ್ ನೋಡ್ತಾಯಿದ್ದೀನಿ, ಅಷ್ಟೇ ನನ್ನ ಕೆಲಸ. ಇಲ್ಲ ಗೈಸ್, ಇವಾಗ ಕೆಲಸ ಐತೆ, ಅಲ್ಲಿ ನೋಡಿ ಕಾಣಿಸ್ತೈತಾ, ಅದೇ ನನ್ನ ಕೆಲಸ. ಸೊ ಬೆಳಗ್ಗೆ ಅವಳು 6 ಗಂಟೆಗೆಲ್ಲ ಪೂಜೆಗೆ ಹೋಗಬೇಕು. ಅದಕ್ಕೆ ನಾನು ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೊತೀನಿ. ಇವಾಗ ಅವಳು ಅದನ್ನು ಫುಲ್ ಕಂಪ್ಲೀಟ್ ಆಗಿದೆ ನೋಡಿ, ಇನ್ನು ಇಷ್ಟಿದೆ, ಅದನ್ನೆಲ್ಲ ತೆಗ್ದುಬಿಟ್ಟು ಹಾಕಿದ್ರೆ ಆಗುತ್ತೆ. ಇದು ಏನಕ್ಕೆ ಅಂದರೆ ತುಂಬ ಒಳ್ಳೆಯದು ಗೈಸ್. ಇದು ಅವಳು ಗಾಡಿಯೆಲ್ಲ ಓಡಿಸ್ತಾ ಇರ್ತಾಳಲ್ಲ ಜಾಸ್ತಿ, ಸುಮ್ಮನೆ ಗಾಡಿ ಟಚ್ ಆಗೋದು, ಆಕ್ಸಿಡೆಂಟ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಶನೇಶ್ವರನಿಗೆ ಅಯ್ಯೋ ನಾನೇನೋ ತಪ್ಪು ಹೇಳಿದೆ ಅಂತ ನಮ್ಮ ಅಕ್ಕ ಬೈತಾವಳೆ ಗೈಸ್. ನೀವೇ ಶೆಪ್ಪಿಡೆ ಅಮ್ಮ, ಶೆಪ್ಪೆ. ಇದು ಹಾರ ಬಂದು ಶನೇಶ್ವರ ಸ್ವಾಮಿಗಲ್ಲ ಗೈಸ್, ಆಂಜನೇಯ ಸ್ವಾಮಿಗೆ. ಬಟ್ ಶನಿ ಕಾಟ ಕಮ್ಮಿ ಆಗಲಿ ಅಂತಲೇ ತಾನೇ ಮಾಡ್ತಿರೋದು ನಾನು. ಕಾಟ ಕಮ್ಮಿ ಆಗ್ಬೇಕಂದ್ರೂ ಪವರ್ಫುಲ್ ಆಂಜನೇಯನಿಗೆ ಮುಗಿಬೇಕು. ಆಂಜನೇಯನಿಗೆ ಮುಗ್ದಾಗೇನೆ ಕಮ್ಮಿ ಆಗುತ್ತೆ. ಏನೋ ಒಂದು ಗೈಸ್ ಯಾರಿಗೋ ಒಬ್ಬರಿಗೆ, ಬಟ್ ಅದು ಹನುಮಾನಿಗೆ ಅದಂತೂ ಫಿಕ್ಸ್. ಯಾಕಂದರೆ ಜೈ ಶ್ರೀರಾಮ್ ಅಂತ ಬರ್ತಿರೋದು ಹನುಮಾನ್ಗೆ. ಮತ್ತು ನನಗೆ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ಸಡನ್ನಾಗಿ ಕೋಲ್ಡ್. ನಮ್ಮ ಅಕ್ಕನಿಂದನೇ ಗೈಸ್, ಇಲ್ಲ ಅವಳಲ್ಲ ನಮ್ಮ ಅಕ್ಕ. ಅಯ್ಯೋ ರಾಮ, ನಮ್ಮ ಅಕ್ಕ ನಮ್ಮಮ್ಮಗೆ ಇಬ್ಬರಲ್ಲಿ ಒಬ್ರಿಗೆ ಸ್ಟಾರ್ಟ್ ಆದರೆ ಕೋಲ್ಡು, ಮನೇಲಿರೋ ಎಲ್ಲರಿಗೂ ಅಂಟ್ಸ್ಕೊಂಬರ್ತಾರೆ. ಜೀನ್ಸ್ ಗೈಸ್, ಏನು ಮಾಡೋದು. ಫಸ್ಟ್ ಅವಳು ಸ್ಟಾರ್ಟ್ ಆಯಿತು, ನನಗೆ ರೀಸನ್ನೇ ಇಲ್ಲ, ಏನೂ ಇಲ್ಲ. ಮಧ್ಯಾಹ್ನ ಮೇಲೆ ಸಡನ್ನಾಗಿ ಸ್ಟಾರ್ಟ್ ಆಯ್ತು. ನೆನ್ನೆ ಅಂತೂ ಫುಲ್ ವಯಸ್ಸು ಹೊಟ್ಟೋಗಿ ಫುಲ್ ಕಫ ಆಗಿಬಿಟ್ಟು, ಅದಾದಮೇಲೆ ಏನೇನೋ ಸರ್ಕಸ್ ಮಾಡಿ ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ, ಫುಲ್ ಕಮ್ಮಿ ಆಗೈತೆ. ಬಟ್ ಸ್ವಲ್ಪ ಸ್ವರ ಅಂತೀನಿ ನೋಡಿ. ಯಾರಾದರೂ ಬೇಸಿಗೆದಲ್ಲಿ ಸಾಕ್ಸ್ ಹಾಕ್ತಾರಾ? ನನ್ನಂಥ ಜೀನಿಯಸ್ ಆಗ್ತಾರೆ, ಬಿಕಾಸ್ ನಂಗೆ ಕೋಲ್ಡ್ ಆಗಿದೆ. ಆಯಿತು ಗೈಸ್, ಇವಾಗ ಏನು ಮಾಡೋದು. ಮತ್ತೆ ನಮ್ಮ ಅಕ್ಕ ಹಾಲು ತೊಗೊಬರೋದು ಮರ್ತೋಗ್ಬಿಟ್ಟವಳೆ. ನಾವು ಜೆಪ್ಟೋದಲ್ಲಿ ಹಾಲು ತೊಗೊಬರ್ಬೇಕು, ಹಾಲು ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಬಟ್ ಹಾಲಿರೋದು 28 ರೂಪಾಯಿ, ಅದರಲ್ಲಿ 27 ರೂಪಾಯಿ ತೋರಿಸ್ತೈತೆ. ಬಟ್ ಅದನ್ನು ಆರ್ಡ್ರ್ ಮಾಡಬೇಕಂದ್ರೆ ನಾವು 231 ರುಪೀಸ್ಗೆ ಆರ್ಡ್ರ್ ಮಾಡಬೇಕು. ಮನೇಲಿ ಎಲ್ಲ ತರಕಾರಿ ಇದೆ, ಎಲ್ಲನೂ ಇದೆ. ಸುಮ್ಮನೆ 231 ಮಾಡಬೇಕು. ಅದರಲ್ಲಿ ಹಾಲು ಬಿಸ್ಕೆಟ್ ಆ್ಯಡ್ ಮಾಡಿದ್ರೆ 100 ರೂಪಾಯಿ ಕೂಡ ಆಗೋಲ್ಲ. ನಾನು ನಮ್ಮ ಅಕ್ಕ ಜೊತೆ ಜಗಳ ಆಡಿಕೊಂಡು ಕ್ಯಾಮ್ರಾನ ಆನ್ ಮಾಡಿಲ್ಲ. ಇದೇನೋ ಇದು ಗೊತ್ತಿಲ್ಲ ಗೈಸ್, ಏನಿದೆ ಗೆಣಸು ಚಿಪ್ಸ್ ಮಾಡೋಕ್ಕೆ. ನಾನು ನಮ್ಮ ಅಕ್ಕ ಇಬ್ಬರಿದ್ದೀವಿ ನೋಡಿ, ಎಷ್ಟು ಮಾಡವಳೆ. ನಾಳೆ ಆಮೇಲೆ ಹೇಳ್ತೀನಿ ರೀ. ಆ್ಯಂಡ್ ದಿಸ್ ಈಸ್ 1 ಮಾವಿನಕಾಯಿ. ಇವಾಗ ನೋಡಿ, ಇಷ್ಟು ಪಾತ್ರೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಕ್ಲೀನ್ ಮಾಡೋದು ಅಷ್ಟೇ. ಇಪ್ಪಡೆ ಇಲ್ಲೂ ಹಾಕಿ ಉಡ್ಸಿ ಉಜ್ಜಚ್ಚ అయిపోయాక ದಿನಮು ಮಾಡ పొద్దునే నువ్వే ಉಜ್ಕೊನಲ್ಲ. ಏನು ಗೊತ್ತಾ, ನಾಳೆ ಶನಿವಾರ ನಮಗೆ ಕಾಲೇಜ್ ಐತೆ.
ಬರಲೇಬೇಕು ಅಂದರೆ ನಮಗೆ ಈ ಇಯರ್ ಸ್ಟಾರ್ಟ್ ಆದಾಗಿನಿಂದ ಅಂದರೆ ಫೆಬ್ರವರಿನಿಂದ ಫೆಬ್ರವರಿ ಇಲ್ಲ ಮಾರ್ಚ್ನಿಂದ ವೀಕ್ಲಿ ಅಟ್ಲೀಸ್ಟ್ 2 or 1 ಡೇ ರಜೆ ಸಿಕ್ಕೇ ಸಿಗುತ್ತೆ. ಏನೋ ಒಂದು ರೀಸನು ಬಂದಾಗಿರ್ಬೋದು, ಇಲ್ಲಾಂದರೆ ಫೆಸ್ಟಿವಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಆ ದಿನ ಏನೋ ಫ್ಯಾಕಲ್ಟೀಸ್ ಅವೈಲಬಲ್ ಇಲ್ಲ ಅಂದ್ಬಿಟ್ಟು ಏನೋ ಒಂದು ರೀಸನ್ ನಿಂದ ನಮಗೆ ರಜೆ ಸಿಗ್ತಾಯಿತ್ತು. ಸೊ ನಮ್ಮ ಮಿಸ್ ಅಂದ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್. ಓಕೆನಾ, ಚಿಕ್ಕ ವಯಸ್ಸಿನಿಂದನೂ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ದೀನಿ. ಕಂಪ್ಲೇಂಟ್ಸ್ ಹೇಳ್ತಾರೆ, ಅಷ್ಟೊಂದು ಹೇಳಲ್ಲ. ಆದ್ರೂ ಏನೋ ಒಂಥರ ಭಯ. ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ಹೆಂಗಿರುತ್ತೋ, ಏನು ಮಾಡ್ತಾರೋ, ಏನು ಹೇಳ್ತಾರೋ ಭಯ. ನಾಳೆ ಪೇರೆಂಟ್ಸ್ ಮೀಟಿಂಗ್ ಅಂತ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತೀನಿ. ನಮ್ಮಮ್ಮ ಇಲ್ವಲ್ಲ, ಊರಲ್ಲಿ ಅವರಲ್ಲ, ಅದಕ್ಕೆ ನಮ್ಮ ಅಕ್ಕನ ಪೇರೆಂಟ್ಸ್ ಮೀಟಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಅವ್ರು ಬರ್ತಾರೆ, ಬಟ್ ಕನ್ಫರ್ಮ್ ಇಲ್ಲ. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ನೈಟ್ ಆಗೋಗುತ್ತೇನೋ ಅವ್ರು ಬರೋದು, ಅದು ಕನ್ಫರ್ಮ್ ಇಲ್ಲ. ಬಟ್ ನಾಳೆ ಅಟೆಂಡ್ ಮಾಡಿಲ್ಲ ಅಂದರೆ ನಾಳಿದ್ದು ಕ್ಲಾಸಲ್ಲಿ ನಿಲ್ಲಿಸೋದು, ಯಾಕೆ ಬಂದಿಲ್ಲ, ಏನು ರೀಸನ್ನು, ಇದೆಲ್ಲ ವ್ಯಾಲಿಡ್ ರೀಸನ್ ಅಲ್ಲ, ಪ್ರಿನ್ಸಿಪಲ್ನ ಮೀಟ್ ಮಾಡು, ಲೆಟರ್ ಬರೀ, ಎಷ್ಟು ತಲೆನೋವು. ಅದಕ್ಕೆ ನಮ್ಮ ಅಕ್ಕಗೆ ಮೆಸೇಜ್ ಬಂದಿದ್ದ ತಕ್ಷಣ ಕೇಳಿದೆ, ಸರಿ ಬರ್ತೀನಿ. ಫಸ್ಟ್ ಸೆಮ್ಗೂ ನನಗೆ ನಮ್ಮ ಅಕ್ಕನೇ ಬಂದಿದ್ಲು, ಅದಕ್ಕೆ ಈ ಸೆಮ್ಗೂ ನಮ್ಮ ಅಕ್ಕನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಸೆಮ್ಮಲ್ಲೂ ನಮ್ಮಮ್ಮ ಮನೇಲಿದ್ದಿಲ್ಲ, ಇವಾಗೂ ಇಲ್ಲ. ನಮ್ಮಮ್ಮ ನಾಳೆ ನೋಡಿ ನನ್ನ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿದ್ರೆ ಕಂಪ್ಲೇಂಟ್ ಹೇಳು, ಕೆಲಸ ಮಾಡಲ್ಲ, ಅದು ಮಾಡಲ್ಲ, ತಿಟ್ಟೆ ಮಾಡ್ತಾಳೆ, ಮಾತು ಕೇಳಲ್ಲ, ಏನೇನೋ ಹೇಳ್ತಾರೆ, ಒಂದು ದೊಡ್ಡ ಲಿಸ್ಟು. ಅದೆಲ್ಲ ಕಂಪ್ಲೇಂಟ್ ಹೇಳು ಅಂತ. ನಮ್ಮ ಅಕ್ಕ ಅಲ್ಲಿ ಬಂದುಬಿಟ್ಟು ಏನೂ ಹೇಳಲ್ಲ, ಎಲ್ಲ ನಂಗೆ ಸಪೋರ್ಟ್ ಮಾಡ್ತಾಳೆ. ಅದಕ್ಕೆ ನನಗೆ ನಮ್ಮ ಅಕ್ಕ ಅಂದರೆ ಇಷ್ಟ. ಹಂಗಂದ್ಬಿಟ್ಟು ಅವಳನ್ನ ಹೊಗಳ್ತಾ ಇದ್ದೀನಿ. ಅವಳು ಫುಲ್ ಮೇಲಕ್ಕೆ ಹೋಗ್ಬಿಡ್ತಾಳೆ, ಸಾಕಿನಿ. ಅಯ್ಯೋ ನಾನು ನೋಡಿ ಗೈಸ್, ಬ್ಯಾಕ್ ಕ್ಯಾಮ್ರಾ ಮಾಡೋಕ್ಕೆ ಬೇಗ ಆಗಲ್ಲ ನನ್ನ ಕೈಯಲ್ಲಿ. ಏನು ಡೇಶು, ನಮಗಿಬ್ಬರಿಗೆ ಇವಾಗ ದೊಡ್ಡ ಜಗಳ. ನಾನೆಲ್ಲ ಮೇನ್ ಜಗಳ ಆದಾಗ, ಏನಾದರೂ ಆದಾಗ ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ. ಆಮೇಲೆ ಜಗಳ ಆಯಿತು ಅಂತ ಹೇಳ್ತೀನಿ. ಅಂಥವಳು ನಾನು, ಅಂಥವಳು. ಹಿಂಗೋಗಿ ಸತಿ ಜಗಳ ಮಾಡ್ದಮ್ಮ ಅಷ್ಟೇ. ಏನಿಲ್ಲ ಗೈಸ್, ಅದು ಎಲೆ ಎಷ್ಟೈತೆ ಅಂತ ಕೇಳಿದೆ. ಅವಳು 50 ಅಂದ್ಲು. ಅದಕ್ಕೆ 50 ಜೋಡಿ ಇಕ್ಬೇಕಂತ ನಾನು, ಜೋಡಿ ಯಾಕೆ ಇಕ್ಬೇಕು ಅಂತ ಅವಳು. ನನಗೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ, ಅದಕ್ಕೆ ಕಿತ್ತಾಡ್ತಾ ಇದ್ದೀವಿ. ಕರೆಕ್ಟಾಗಿ ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ನಾನು, ಅವ್ರು ಏನು ಹೇಳಿದ ಅಂತ ಅವಳು. ಅದೇ ಜಗಳ ನಮ್ಮಿಬ್ಬರದು. ಸರಿ, ಜಾಸ್ತಿ ಆಯಿತು ಮಾತಾಡೋ. ಇವಾಗ ಪಾತ್ರೆ ತೊಳೆಯೋಣ ಬನ್ನಿ. ಹಿಂಗಿಕ್ಕೋದು ಕ್ಯಾಮ್ರಾ ಎಲ್ಲ ಇಕ್ಕಲ್ಲ ಪಾತ್ರೆ ತೊಳೆಯುವಾಗ. ಎಲ್ಲ ತೊಳೆದಾದ್ಮೇಲೆ ತೋರಿಸ್ತೀನಿ. ಓಕೆ, ಕ್ಲೀನ್ ಆಯಿತು, ಎಲ್ಲ ಮುಗೀತು. ಇದು ನೀರಿದೆ ಇಲ್ಲಿ ಸಮಥಿಂಗ್. ನಾನೇನು ಇದ್ರದ್ದು ದೊಡ್ಡ ಕತೆ ಹೇಳ ವಯಸ್ಸು, ನಾನು ಆಮೇಲೆ ಹೇಳ್ತೀನಿ ರೀ. ನೋಡಿ, ಪಾತ್ರೆ ಎಲ್ಲ ಮುಗೀತು. ಇದು ಬಂದುಬಿಟ್ಟು ನೀರು ತುಂಬ ಸಿಕ್ಕಿದ್ದೀನಿ ಅದರಲ್ಲಿ. ಸೊ ನಮ್ಮ ಕಿಚನ್ ಕ್ಲೀನ್. ಇದು ಕಸ ಒಂದು ಗುಡಿಸ್ಬೇಕಷ್ಟೆ. ಅವಳು ಎಲ್ಲ ರೆಡಿ ಮಾಡಿ ಕಳಿತು. ಬಂದ್ಬಿಟ್ಟು ನೋಡಿ, ಇನ್ನೂ ನಮ್ಮ ಮನೆದು ಹಂಗೆ ಐತೆ. ಇದೆಲ್ಲ ನೋಡಿ, ಎಲ್ಲ ತೆಗಿತೀವಿ, ಹಂಗಂಗೆ ಇಕ್ತೀವಿ ಗೈಸ್ ನಾವು ಈ ಮಿಷಿನ್ ಮೇಲೆ. ನೋಡಿ, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಿಗ್ತೀನಿ. ಸೊ ನೋಡಿ, ಇಲ್ಲೂ ಕ್ಲೀನ್ ಆಯಿತು, ಅಲ್ಲಿ ಕ್ಲೀನ್ ಆಯಿತು, ಇಲ್ಲಿ ಕ್ಲೀನ್ ಆಯಿತು. ಇದು ಸೋಫಾ ಬೆಡ್ ಕವರ್. ಇಲ್ಲಿ ನಾವು ಮನೆ ಒಳಗಡೆ ಯಾವತ್ತೂ ಇಕ್ಕಲ್ಲ ನೈಟ್ ಟೈಮಲ್ಲಿ. ಇವತ್ತು ಕುಳ್ಳಿನ ನಾವು ನಮ್ಮ ಸೋಫಾ ಹತ್ರ ಕಟ್ಟಾಕಿದ್ದೀವಿ. ನಮ್ಮ ನಾಯಿ ಮರಿ, ನಮ್ಮ ಕುಳ್ಳಿ ಮರಿನ, ಅದು ಹತ್ತು ಬಿಟ್ಟು ಫುಲ್ಲು ಡ್ಯಾಮೇಜ್, ಕಿತ್ತಾಕಿ ಏನೇನೋ ಸರ್ಕಸ್ ಮಾಡಿ ಕೊಟ್ಟೆ ಅದಕ್ಕೆ. ಸೊ ಅಕ್ಕನೂ ಹೋಗಿ ಮಲ್ಕೊಂಡ್ಲು. ಕೆಲಸ ಎಲ್ಲ ಮುಗೀತು. ಬೆಳಗ್ಗೆ ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ರಂಗೋಲಿ ಬಿಟ್ಟರೆ ಆಲ್ ಡನ್. ಸೊ ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಒಂದು ನೋಟ್ಸ್ ಬರೀಬೇಕು. ನೋಟ್ಸ್ ಬರೆಯೋಣ ಬನ್ನಿ. ಇವಾಗ ಮಂಡಲ ಆರ್ಟ್ ಮಾಡಬೇಕು ಅಂತ ತೊಗೊಂಡ ಪೆನ್ಸು. ಆಮೇಲೆ ನೋಟ್ಸ್ ನೆನಪಾಯಿತು. ಇಲ್ಲ ಅನ್ಬೋದು, ನಾನು ಕಾಲೇಜ್ ಸ್ಟಾರ್ಟ್ ಆದಾಗಿನಿಂದ ಬರಿತಾ ಇದ್ದೀನಿ. ಮ್ಯಾಕ್ಸು ಗೊತ್ತಲ್ವಾ, 1 20 ಪೇಜ್ ಇರುತ್ತೆ. ಸೊ ಅದಕ್ಕೆ ನಾನು ಚೆನ್ನಾಗಿ ಕಾಣ್ತಲ್ಲ ರೀ ಗೈಸ್. ಇವಾಗ ಓಕೆ. ಇವಾಗ ನೋಟ್ಸ್ ಬರೆದು
ಏನು ಗೊತ್ತಾ ಗೈಸ್, ಏನಾಯ್ತಂದರೆ ಇವತ್ತು ನನಗೆ ಒಂದು ಝೂಮ್ ಆ್ಯಪಲ್ಲಿ ಕ್ಲಾಸ್ ಇತ್ತು. ಓಕೆನಾ, ಸರ್ಟಿಫಿಕೇಟ್ ಕೋರ್ಸು. ಅದು ಅಟೆಂಡ್ ಮಾಡಿದರೆ ಸರ್ಟಿಫಿಕೇಟು ಸಿಗ್ತಾಯಿತ್ತು, ಏನೋ ಒಂದು ನಾಲೆಜ್ ಅದು ಸಿಗ್ತಾಯಿತ್ತು. ನಾನು ಮಿಸ್ ಮಾಡಿಕೊಂಡೆ. ನನಗೆ ಅದು ಒಂಚೂರು ನೆನಪೇ ಇಲ್ಲ ಕ್ಲಾಸ್ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ನೆನಪಿಸು ಅಂತ ಹೇಳಿದ್ರೆ ಅವಳು ಮೆಸೇಜ್ ಮಾಡೋಳೆ. ನನ್ನ ಫೋನೇ ಮುಟ್ಟಿಲ್ಲ. ಫೋನ್ ಎಲ್ಲೋ ಐತೆ, ನಾನೆಲ್ಲೋ ಇದ್ದೀನಿ, ನಾನೇನೋ ಕೆಲಸ ಮಾಡ್ಕೊಂಡು ಮರ್ತೇ ಹೋಗಿದ್ದೀನಿ. ಅಂದರೆ ಕೆಲಸ ಏನೋ ಮಾಡಿದ್ದಿಲ್ಲ, ಅಂದರೆ ಒಂಥರ ಮೈಂಡೆಲ್ಲ ಒಂಥರ ಇತ್ತು. ನಾನು ಪಾಡಿಗೆ ನಾನಿದ್ದೀನಿ. ಆಮೇಲೆ 11 ಗಂಟೆದಲ್ಲಿ ನೋಡ್ತಾಯಿದ್ದೀನಿ ಫೋನು. ಅವಾಗ ಮೆಸೇಜ್ ಬರ್ತಿದೆ, ಕ್ಲಾಸ್ ಅಟೆಂಡ್ ಮಾಡು ಅಂತ. ಓಕೆ ಗಾಯ್ಸ್, ಇವಾಗ ಟೈಮ್ ಬಂದು 4:48 ಆಗಿದೆ. 3:48 ಆಗಿದೆ. ನನ್ನ ನೋಟ್ಸ್ ಎಲ್ಲ ಬರೆದಾಯಿತು, ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ಹೋಗಿ ಮಲ್ಕೊತೀನಿ. ಬೆಳಗ್ಗೆ ಎಷ್ಟೊತ್ತು ಎಬ್ಬಿಸ್ತಾಳೋ ಗೊತ್ತಿಲ್ಲ, ಫುಲ್ ನಿದ್ದೆ ಬಂದಿದೆ ನನಗೆ. ಬಾಯ್, ಗುಡ್ ನೈಟ್.